ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ ಇದೆ ಅಲ್ವಾ, KCET ಆಸ್ ವೆಲ್ ಆಸ್ ನೀಟು ಆದಷ್ಟು ಬೇಗನೆ ಚಾಲೂ ಆಗುತ್ತಂತ ಗುಡ್ ನ್ಯೂಸ್ ಬಂದಿದೆ. ಅದ್ರ ಜೊತೆಗೆ ಲಾಸ್ಟಿಗೆ ಕೊನೆ ತನಕ ಈ ವಿಡಿಯೋನ ನೋಡಿ, ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳಿದ್ದಾವೆ. ಸೊ ಹೊಸ ನಿಮಗೆ ಮಾಹಿತಿ ಇದೆ. ಓಕೆ, ಸೊ ಒಬ್ಬ ವಿದ್ಯಾರ್ಥಿದು ಅಡ್ಮಿಷನ್ ಆರ್ಡರ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತಾ ನೋಡಿ. ಇದು ಅಡ್ಮಿಷನ್ ಆರ್ಡರ್ ಕಾಪಿ. ನೀವು ಏನು ಫೀ ರಿಸಿಟ್ ಪೇ ಮಾಡ್ತಿರಲ್ವ, ಅದ ನಂತರ ನಿಮಗೆ ಇದು ಫಾರ್ಮ್ ಡೌನ್ಲೋಡ್ ಆಗುತ್ತೆ. ಆಫ್ಟರ್ 2 hours ಅಥವಾ 1 hour ಆದಮೇಲೆ ನಿಮಗೆ ಕಾಣುತ್ತೆ. ಸೊ ಇಲ್ಲೇನು ಕೊಟ್ಟಿರ್ತಾರೆ, ಸೊ ನಿಮ್ಮ ಒಂದು ಇಲ್ಲಿ ನೋಡ್ತಾ ಇರ್ಬೋದು. ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಇಯರ್ ಕೊಟ್ಟಿರ್ತಾರೆ, ಅಡ್ಮಿಷನ್ ಆರ್ಡರ್ ಟು ದ ಪ್ರೊಫೆಷನಲ್ ಕೋರ್ಸ್ ಫಾರ್ಮ್ಸಸ್ ಅಂತ ಎಕ್ಸಾಂಪಲ್ಗೆ. ಸೊ ಇಲ್ಲಿ CT ನಂಬರ್, ರ್ಯಾಂಕು, ಕ್ಯಾಟಗರಿ, ಯಾವ ಕಾಲೇಜು, ಓಕೆ. ಸೊ ಯಾವುದು ಕೋರ್ಸು, ಇಲ್ಲಿ ನೋಡಿ ಒಬ್ಬರದು ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಓಕೆ, ಯಾವ ಕ್ಯಾಟಗರಿ, ಸೊ ಇವೆಲ್ಲ ಕೊಟ್ಟಿರ್ತಾರೆ. ಡೇಟು, ಓಕೆ. ಇಲ್ಲಿ ಹಿ ಆರ್ ಶಿ ಹ್ಯಾಸ್ ಪೇಡ್ 24,000 ಅಂತ ಇದೆಯಲ್ಲ, ಕೆಲವೊಮ್ಮೆ 0 ಅಂತ ತೋರಿಸುತ್ತೆ ಫಸ್ಟಿಗೆ. ಅದು ಕೆಲವೊಮ್ಮೆ ಅಂದರೆ ಅಪ್ಡೇಟ್ ಆಗಿರಲ್ಲ ಕೆಲವೊಮ್ಮೆ ಅಡ್ಮಿಷನ್ ಆರ್ಡರ್. ಸೊ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆ ಫೀಸ್ ಎಷ್ಟು ಪೇ ಮಾಡ್ತಾ ಅದು ವಿಸಿಬಲ್ ಆಗಬೇಕು. ಆಮೇಲೆ ನೀವು ಅದನ್ನು ಪೇ ಮಾಡಬೇಕು. ಓಕೆ, ಇಲ್ಲಿ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್, ಸಿಗ್ನೇಚರ್ ಆಫ್ ಪೇರೆಂಟ್ ಅಂತ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಕಡೆ ಹೋಗೋಣ. ಇವಾಗ ಇಲ್ಲಿ ನಿಮಗೆ ಎಂಡೋಸ್ಮೆಂಟ್ ಲೆಟರ್ ಕೊಡ್ತಾರೆ. ಅಂದರೆ ಒಂದು ಅಡ್ಮಿಷನ್ ನೀವು ಆಗಿದ್ದೀರಾ ಅಂತ ಕಾಲೇಜ್ ಮುಖಾಂತರ ಒಂದು ಲೆಟರ್ ಕೊಡ್ತಾರೆ. ಓಕೆ, ಯು ಹ್ಯಾವ್ ಬೀನ್ ಅಡ್ಮಿಟೆಡ್ ಅಂತ. ಓಕೆ, ಇದು ಇಂಪಾರ್ಟೆಂಟ್. ಸೊ ಇದೇ ಟೈಮಲ್ಲಿ ನೀವು ಕೇದವ್ರಿಗೆ ರಿಪೋರ್ಟ್ ಕೂಡ ಮಾಡಬೇಕಾಗತ್ತೆ. ಸೊ ಇದು ನಿಮ್ಗೆ ವೆರಿಫಿಕೇಷನ್ ಸ್ಲಿಪ್ಪು. ಸೊ ಇಲ್ಲಿ ನಿಮಗೆ ಸೀಕ್ರೆಟ್ ಕೀ ಕೊಟ್ಟಿರ್ತಾರೆ. ಇಲ್ಲಿ ಎಕ್ಸಾಂಪಲ್ 723C7ED9 ಇದೆ. ಇದು ನಂಬರ್ ಪ್ಲೀಸ್ ಇಲ್ಲಿ ಕೊಡೋ ನೋಟ್, ಪ್ಲೀಸ್ ಯೂಸ್ ದಿಸ್ ಫಾರ್ ಆಪ್ಷನ್ ಎಂಟ್ರಿ, ಕೀಪ್ ಇಟ್ ಫಾರ್ ಕಾನ್ಫಿಡೆನ್ಷಿಯಲ್, ಡೋಂಟ್ ಶೇರ್ ವಿತ್ ಎನಿವನ್ ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ಎಲ್ಲ ಕೂಡ ನಿಮ್ಮ ಮಾರ್ಕ್ಸನ್ನು ಕೊಟ್ಟಿರ್ತಾರೆ, ಎಷ್ಟು ಸೆಕ್ಯೂರ್ ಆಗಿದ್ದೀರಾ, ನಿಮ್ಮ ರ್ಯಾಂಕಿಂಗ್ ಕೂಡ ಕೊಟ್ಟಿರ್ತಾರೆ. ಡಾಕ್ಯುಮೆಂಟ್ ಲಿಸ್ಟಲ್ಲಿ ಎಲ್ಲ ಕೂಡ ವೆರಿಫೈ ಆಗಿದೆ ಚೆಕ್ ಮಾಡಿ ನಿಮಗೆ ಇಲ್ಲಿ ಎಸ್ ಅಂತ ಕೊಡ್ತಾರೆ. ಕೆಲವೊಬ್ರು SSB ಸ್ಕಾಲರ್ಶಿಪ್ಪು ಡೇಟ್ ಎಂಡ್ ಆಯ್ತು ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಇನ್ನೂ ಚಾಲೂ ಆಗಿಲ್ಲ, ವೇಟ್ ಮಾಡಿ. ಇವಾಗೇನು ಅಡ್ಮಿಷನ್ ಆಗ್ತಿರಲ್ವ, ನಿಮ್ಗೆ ಟೈಮ್ ಇರುತ್ತೆ, ಒಂದು 2 ತಿಂಗಳಿಗೆ ಟೈಮ್ ಇರುತ್ತೆ, ಅವು ಅಪ್ಲೈ ಮಾಡಿ. ಬಟ್ NSPS ಟೈಮ್ ಇರಲ್ಲ, ಒಂದು 2-3 ವಾರ ಒಳಗೆ ಅಪ್ಲೈ ಮಾಡ್ಕೊಳ್ಳಿ, ಆಯಿತಾ. ಯಾವಾಗ ಅಡ್ಮಿಷನ್ ಟೈಮಲ್ಲಿ. ಸರ್ ಲಿಸ್ಟ್ ಎಲ್ಲಿದೆ, ನಾನು ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೇನೆ, ಕಮೆಂಟಲ್ಲಿ ಕೊಟ್ಟಿರ್ತೇನೆ, ಜಾಯ್ನ್ ಆಗಿ ಎಲ್ಲರೂ ಕೂಡ. ವೆರಿಫಿಕೇಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ವೇಟ್ ಮಾಡಿ, ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ. ಸರ್ ನಾನು BSc ನರ್ಸಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ನೋಡಿ BSc ನರ್ಸಿಂಗ್ ಮಾಡಿ, ಬಟ್ ಅದರ ಸ್ಕೋಪ್ ಕೂಡ ತಿಳ್ಕೊಳ್ಳಿ. ಕಂಪೇರ್ ಟು ಇಂಜಿನಿಯರಿಂಗ್ ಸ್ವಲ್ಪ ಜಾಬ್ ಬಗ್ಗೆ, ಅಂದರೆ ಸ್ಯಾಲ್ರಿ ಬಗ್ಗೆ ಸ್ವಲ್ಪ ಇದು ವೇರಿಯೇಷನ್ ಆಗುತ್ತೆ. ನೀವು ಥಿಂಕ್ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಬಟ್ ನೀವು ಟ್ರೈ ಮಾಡಿ, ಹಾಗೇನು ಇಲ್ಲ. ಬಟ್ BSc ಅಷ್ಟೇ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಬೇರೆ ಕೋರ್ಸ್ ಕೂಡ ಇಟ್ಕೊಳ್ಳಿ, ಆಯಿತಾ. ಸರ್ ಫಾರ್ಮಾ ಡಿ ರ್ಯಾಂಕಿಂಗ್ ಇಷ್ಟಿದೆ, ಸಿಗುತ್ತಾ ಅಂತ ಕೇಳಿದ್ದೀರಾ. ಟ್ರೈ ಮಾಡಿ, ಸ್ವಲ್ಪ 3rd ರೌಂಡ್ವರೆಗೂ ಸಿಗ್ಬೋದು. ಓಕೆ, 3rd ರೌಂಡ್ವರೆಗೂ. ಓಕೆ, ಸೊ ನೆಕ್ಸ್ಟು ಆಪ್ಷನ್ ಯಾವಾಗ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದು ಕೆಲವೇ ದಿನಗಳಲ್ಲಿ ಬರುತ್ತೆ, ವೇಟ್ ಮಾಡಿ, ಅಪ್ಡೇಟ್ ಕೊಡ್ತಾರೆ. ಒನ್ಸ್ ದೇ ರಿಲೀಸ್ ಯುವರ್ ವೆರಿಫಿಕೇಷನ್ ಸ್ಲಿಪ್ ಅಥವಾ ಸೀಕ್ರೆಟ್ ಕೀ ಕೊಟ್ಟಾಗ ನಿಮಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆದಷ್ಟು ಬೇಗನೆ. ಓಕೆ, ನೆಕ್ಸ್ಟು 71,000 ಇದನ್ನು. ಓಕೆ, BHMS ಕಟ್ ಆಫ್ನ ಸೆಂಡ್ ಮಾಡ್ತೀನಿ. ಓಕೆ, ಸೊ ವೆನ್ ಟು ಸಿ ಕಾಲೇಜ್ ಅಲಾಟ್ಮೆಂಟ್, ಸೊ ಅದು ಆಪ್ಷನ್ ಎಂಟ್ರಿ ಆದಮೇಲೆ ಬರುತ್ತೆ, ಆಯಿತಾ. ಸೊ ಡಾಕ್ಯುಮೆಂಟ್ ಕರೆಕ್ಷನ್ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ. ಮತ್ತೊಮ್ಮೆ ಎಡಿಟಿಂಗ್ ಆಪ್ಷನ್ ಕೊಟ್ಟಾಗ ಮಾಡ್ತಾರೆ. ರೀಸೆಂಟ್ಲಿ ಕೊಟ್ಟಿದ್ರು, ಮತ್ತೆ ಕೊಡುವಂಥ ಇದು ಇಲ್ಲ. ಅದಕ್ಕೆ ನಿಮ್ಗೇನೋ ತೊಂದರೆ ಇದ್ದರೆ ಕೇವ್ರಿಗೆ ಮೇಲ್ ಮಾಡಿ ಅಥವಾ ಪೋಸ್ಟ್ ಮುಖಾಂತರ ಒಂದು ರಿಕ್ವೆಸ್ಟ್ ಕಳಿಸಿ ನೋಡೋಣ ಅಂತೆ, ಆಯಿತಾ. BSc ನಾನು ಸೆಂಡ್ ಮಾಡ್ತೀನಿ, KCET ಕಟ್ ಆಫ್ ಸೆಂಡ್ ಮಾಡಿ. ಓಕೆ, ಜಾಯ್ನ್ ಆಗಿ ಎಲ್ಲರೂ ಕೂಡ ಒಮ್ಮಕ್ಕಲೇ ನಿಮಗೆ ಸೆಂಡ್ ಮಾಡ್ತೀನಿ. ಇವತ್ತು ಮಧ್ಯಾಹ್ನ ಅಷ್ಟೊಳಗೆ ನಿಮಗೆಲ್ಲ PDF ಸೆಂಡ್ ಮಾಡ್ತೀನಿ, ಆಯಿತಾ. ಓಕೆ, ಸೊ ವೆಟರ್ನರಿ ಚೆನ್ನಾಗಿದೆ ರ್ಯಾಂಕಿಂಗ್, ಟ್ರೈ ಮಾಡಿ. ಇಲ್ಲೊಬ್ಬರು ಮೇಡಮ್ ಯಾರೋ ಹಾಕಿದ್ದಾರೆ, ಅವ್ರ ಡಾಟರಿಗೆ 91,000 ಸಿಕ್ಕಿದೆ. ನೋಡಿ ಮೇಡಮ್, ಇದು ನೀವು ಟ್ರೈ ಮಾಡಿ. ಯಾಕಂದರೆ ಇಲ್ಲಿ ಏನೇನಾಗುತ್ತಾ, ಬ್ಯಾಕ್ಗ್ರೌಂಡ್ಸ್ ಕೂಡ ಚೆನ್ನಾಗಿದೆ ಸ್ವಲ್ಪ. ಆದರೆ ಇವಾಗ B ಫಾರ್ಮಸಿ ಕೂಡ ನಿಮ್ಮದು ರ್ಯಾಂಕಿಂಗ್ ಕೂಡ ಚೆನ್ನಾಗಿದೆ. ಎರಡು ಕೂಡ ಸಿಗೋ ಚಾನ್ಸ್ ಇದೆ. ಓಕೆ, ಬಟ್ ಡಿಸೈಡ್ ಅಕಾರ್ಡಿಂಗ್ಲಿ ಯಾವುದು ಚೆನ್ನಾಗಿದೆ, ಯಾವುದು ಸ್ಕೋಪ್ ಇದೆ. ಓಕೆ, ಅಬೌಟ್ ದ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಅಥವಾ ಪ್ಲೇಸ್ಮೆಂಟ್ ಬಗ್ಗೆ. ಓಕೆ, ಸೊ ಇಂಜಿನಿಯರಿಂಗಲ್ಲಿ ಬರೀ ಬಯೋಟೆಕ್ನಾಲಜಿ ಅಷ್ಟೇ ಅಲ್ಲ, ಬೇರೆ ಕೂಡ ಇದ್ದಾವೆ, ಅದನ್ನು ಕೂಡ ಟ್ರೈ ಮಾಡಿ. ಓಕೆ, ನೀವು ಕಟಾವ್ ಬಗ್ಗೆ ಓರಿ ಮಕ್ಕಳು ಹೋಗ್ಬಿಡಿ, ನಿಮ್ಗೆ ಏನು ಇಷ್ಟ ಇದೆ ಪ್ರಯಾರಿಟಿನ ರೆಡಿ ಮಾಡ್ಕೊಳ್ಳಿ. ಸೊ ನಂತರ ಅದು KEದವ್ರಿಗೆ ಬಿಡಿ, ನಿಮ್ಗೆ ಅದರ ಮೇಲೆ ಸಿಗುತ್ತೆ. ಓಕೆ, ಗಿವ್ ಪ್ರಿಫರೆನ್ಸ್ ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ. ಓಕೆ, ಯಾವ ಕೋರ್ಸ್ ಚೆನ್ನಾಗಿದೆ ಅದ್ರ ಮೇಲೆ ಹಾಕಿ. ಡೆಫಿನೆಟ್ಲಿ ಒಂದು ಕಾಲೇಜ್ ಬೈ 3rd ರೌಂಡ್ವರೆಗೂ ನೀವು ವೇಟ್ ಮಾಡಿ. ಬೈ 3rd ರೌಂಡ್ವರೆಗೂ ನಿಮಗೆ ಉತ್ತಮವಾದ ಕಾಲೇಜ್ ಸಿಗುತ್ತೆ. ಓಕೆ, ಜಲ್ದಿನ ಅಡ್ಮಿಷನ್ ಆದರೆ ಸ್ವಲ್ಪ ಅಲ್ಲಿ ಫಸ್ಟ್ ರೌಂಡ್ ಹೋಗೋಕ್ಕಿಂತ 3rd ರೌಂಡ್ಗೆ ಹೋದರೆ ಉತ್ತಮ. ನೆಕ್ಸ್ಟು ನಾನು ಸೆಂಡ್ ಮಾಡ್ತೀನಿ, ಡೋಂಟ್ ವರಿ. ಸರ್ ಒಂದು ಕೋರ್ಸ್ದ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಡೆಯುತ್ತಾ? ಅಫ್ಕೋರ್ಸ್ ನೀವು ಮಾಡ್ಬೋದು, ಬಟ್ ಒಂದೇ ಮಾಡ್ಲಿಕ್ಕೆ ಹೋಗಬೇಡಿ, ಬೇರೆ ಕೋರ್ಸ್ ಕೂಡ ಇಟ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಬರೀ B ಫಾರ್ಮಸಿ ಹಾಕ್ತಾನಂತಂದರೆ ಬರೀ B ಫಾರ್ಮಸಿ ಹಾಕಬಾರ್ದು, BSc ನರ್ಸಿಂಗು ಹಾಕಬೇಕು, ಲಾಸ್ಟಿಗೆ ಇಂಜಿನಿಯರಿಂಗ್ ಕೂಡ ಹಾಕಬೇಕು. ಯಾಕಂದರೆ ಕೆಲವೊಮ್ಮೆ ಆ ಒಂದು ಪರ್ಟಿಕ್ಯುಲರ್ ರ್ಯಾಂಕಿಂಗ್ ಕೆಲವೊಮ್ಮೆ ಸೀಟ್ ಇಲ್ಲ. ಎಕ್ಸಾಂಪಲ್ ಯೂಶಲಿ ಸ್ವಲ್ಪ ಆದರೂ ಸೀಟ್ ಇರುತ್ತೆ. ಸ್ವಲ್ಪ ಇನ್ ಕೇಸ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು BSc ಸಿಗ್ಬೋದು, ಅಟ್ಲೀಸ್ಟ್ ಒಂದು ಇಂಜಿನಿಯರಿಂಗ್ ಸಿಗ್ಬೋದು. ಬಿಕಾಸ್ ದೇರ್ ಬಿ ಅ ಲಾಟ್ ಆಫ್ ಸೀಟ್ ವೇಕೆನ್ಸ್ ಇನ್ ಎವ್ರಿ ಡಿಸಿಪ್ಲಿನ್ ಅಕಾರ್ಡಿಂಗ್ ಟು ದ ಸಿಚುವೇಶನ್, ಅಕಾರ್ಡಿಂಗ್ ಟು ದ ಪರ್ಟಿಕ್ಯುಲರ್ ರೌಂಡ್. ಓಕೆ, ನೀವು ಟ್ರೈ ಮಾಡಿ. BSc ನರ್ಸಿಂಗ್ ಹಾಕಿದ್ದೀರಾ, ವೆಟರ್ನರಿ ಬಗ್ಗೆ ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಮೆಡಿಕಲ್ ಕಾಲೇಜಸ್ ಸೆಂಡ್ ಮಾಡ್ತೀನಿ. ಓಕೆ, 470 ಇದೆಯಾ. ಸೊ ಟ್ರೈ ಮಾಡಿ, BHMS BMS ಟ್ರೈ ಮಾಡಿ ನೀವು, ಆಯಿತಾ. ಯಾದಗಿರಿ. ಓಕೆ ಅಣ್ಣ, ಪ್ರಯಾರಿಟಿ ಲಿಸ್ಟ್ ಯಾವ ಬೇಸಿಸ್ ಮೇಲೆ ಮಾಡಬೇಕು? ನಾನು ರೀಸೆಂಟ್ಲಾಗಿ ವಿಡಿಯೋಸ್ ಮಾಡಿದ್ದೇನೆ. ಸೊ ಪ್ಲೀಸ್ ಪ್ರತಿಯೊಂದು ವಿಡಿಯೋ ವಾಚ್ ಮಾಡಿ. ಅಲ್ಲಿ ಹೆಂಗೆ ಮಾಡ್ಬೇಕಂತ ನಾನು ಆಲ್ರೆಡಿ ಹೇಳಿದ್ದೇನೆ, ಆಯಿತಾ. ಸೊ ಡಿಪೆಂಡ್ ಅಪಾನ್ ಯುವರ್
ಫೆಸಿಲಿಟೀಸ್ ಡಿಪೆಂಡಿಂಗ್ ಅಪಾನ್ ಯುವರ್ ಎಲ್ಲಿ ನಿಮಗೆ ಟಾಪ್ ಕಾಲೇಜಸ್ ಯಾವಿದಾವೆ ಓಕೆ ಅವೆಲ್ಲ ನೀವು ಥಿಂಕ್ ಮಾಡಿ ಆಯಿತಾ. MBBS ನಡೀತದೆ, ಫಸ್ಟ್ ಗೌರ್ಮೆಂಟ್ ಇಡಿ, ಆಮೇಲೆ ನೀವು ಪ್ರೈವೇಟ್ ಇಡ್ಬೋದು. ಸರ್ ಐ ಆಮ್ ಟ್ರೈಂಗ್ ಟು ವೆಟರ್ನರಿ ಸೈನ್ಸ್ ಮೈ ರ್ಯಾಂಕ್ ಇದೆ ನೋಡಿ 9,000 ಸ್ವಲ್ಪ ಹ್ಯೂಜ್ ಆಗಿದೆ. ಬಟ್ ಸ್ಟಿಲ್ ದೆನ್ ಬೈ ಥರ್ಡ್ ಒಳಗೆ ಸಿಗ್ಬೋದು, ಟ್ರೈ ಮಾಡಿ ಆಯಿತಾ. ಸ್ವಲ್ಪ ಜಾಸ್ತಿ ಆಯಿತು ಒಂದು ರ್ಯಾಂಕು, ಬಟ್ ಸ್ಟಿಲ್ ದೆನ್ ಟ್ರೈ ಮಾಡಿ. ಕಾಲೇಜ್ ಲಿಸ್ಟ್ ಸೆಂಡ್ ಮಾಡಿ ಸರ್. BS ನರ್ಸಿಂಗ್ ಅಫ್ಕೋರ್ಸ್ ನಮ್ಮ ಮಧ್ಯಾಹ್ನ ಅಷ್ಟು ಎಲ್ಲ ಕೂಡ PDFಸನ್ನು ಸೆಂಡ್ ಮಾಡ್ತೀನಿ. ಸೊ ಎಲ್ಲ ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಸರ್ ಈಸ್ ಎನಿ ಇದು ಗುಡ್ ಕ್ವಶನ್. ಇದು ನಿಮ್ಮದು ಸೈನ್ ಬೇಕು ಓಕೆ. DDPS ಸೈನ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಪ್ಲೀಸ್ ಮಾಡ್ಕೊಂಡ್ಬನ್ನಿ ಸೆಕೆಂಡ್ PUC ಮೇಲೆ. ಆ್ಯಕ್ಚುಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ DDPS ಸೈನ್ ಇರುತ್ತೆ ವಿತ್ ಸ್ಟಡಿ ಸರ್ಟಿಫಿಕೇಟ್ ಓಕೆ. ಸೊ ಮತ್ತು ಅದೇ ರೀತಿ ಎಲ್ಲ ಕೂಡ ಅಟೆಸ್ಟೆಡ್ ಮಾಡ್ಕೊಳ್ಳಿ, ಎಲ್ಲ ಮಾರ್ಕ್ಸ್ ಕಾರ್ಡು ಎಲ್ಲ ಕೂಡ ಮಾಡ್ತೀರಾ ಅಂತ ಅನ್ಕೋತೀನಿ. ಎಲ್ಲ ಕೂಡ ಅಪ್ಲಿಕೇಶನ್ ನಿಮ್ಮ ಫಾರ್ಮ್ ಮೇಲೆ ಕೇಸ್ ಇರೋದು ಎಲ್ಲ ಕೂಡ ನಿಮ್ಮ ಪ್ರಿನ್ಸಿಪಲ್ ಸೈನ್ ಮಾಡಿಸ್ಕೊಳ್ಳಿ, ಗೌರ್ಮೆಂಟ್ ಟೀಚರ್ಸ್ ಇರ್ತಾರಲ್ಲ ಅಂಥವ್ರ ಕಡೆ ಓಕೆ. ನೋಡಿ ವಿದ್ಯಾರ್ಥಿಗಳೇ ಭಾಳಷ್ಟು ಎಫರ್ಟ್ಸ್ ನಾನು ವಿಡಿಯೋ ಮಾಡ್ತಿರ್ತೇನೆ. ಸೊ ಪ್ಲೀಸ್ ಒಂದು ಲೈಕ್ ಇರಲಿ, ಎಲ್ಲರೂ ಕೂಡ ತಪ್ಪದೇ ಲೈಕ್ ಮಾಡಿ. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಇರ್ತಾರಲ್ಲ ಓಕೆ, ಮತ್ತು ನಿಮ್ಮ ಮನೆಯಲ್ಲಿ ಬೇರೆ ಮೊಬೈಲ್ ಕೂಡ ಇರ್ತವೆ. ಸೊ ಅದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಜಾಸ್ತಿ ನಾವು ವಿ ಆರ್ ಗೋಯಿಂಗ್ ಟು ರೀಚ್ 1 lakh ಸಬ್ಸ್ಕ್ರೈಬರ್ಸ್. ಅದಕ್ಕೆ ಆದಷ್ಟು ಬೇಗನೆ ಎಷ್ಟೆಲ್ಲ ಸಪೋರ್ಟ್ ಮಾಡಿ, ಯಾಕಂದರೆ ಜಾಸ್ತಿ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಕಂಟೆಂಟ್ ಅವೈಲೇಬಲ್ ಮಾಡಿದರೆ ಅವರಿಗೆ ಉತ್ತಮವಾದ ಕಾಲೇಜ್ ಸಿಗುತ್ತೆ, ಉತ್ತಮವಾದ ಒಂದು ಕರಿಯರ್ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಅದಕ್ಕೆ ಎಲ್ಲರೂ ಕೂಡ ಆದಷ್ಟು ಒಂದು ಲೈಕ್ ಇರಲಿ, ಸಬ್ಸ್ಕ್ರೈಬ್ ಇರಲಿ, ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ. ಮತ್ತು ನಿಮ್ಮ ಬೇರೆ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಅಥವಾ ನಿಮ್ಮ ಕಾಲೇಜ್ ಗ್ರೂಪನ್ನು ಇದ್ದೇ ಇರುತ್ತೆ ಹೌದಾ, ಕಾಲೇಜ್ ನಿಮ್ಮದು PUCದು ಒಂದು ಇದ್ದೇ ಇರುತ್ತೆ ಗ್ರೂಪ್, ಅದಕ್ಕೆ ಶೇರ್ ಮಾಡಿ. ಸೊ ದ್ಯಾಟ್ ನಮಗೆ ಬೇರೆ ವಿದ್ಯಾರ್ಥಿಗೆ ಹೆಲ್ಪ್ ಆಗುತ್ತೆ. ಬರೀ KCD ನೀಟ್ ಕೌನ್ಸಿಲಿಂಗ್ ಅಷ್ಟೇ ಅಲ್ಲ, ಸ್ಕಾಲರ್ಶಿಪ್ ಕೂಡ ಮಾಹಿತಿ ಸಿಗುತ್ತೆ ಓಕೆ. ಆಫ್ಟರ್ ಇವಾಗ ಈವನ್ ಡಿಗ್ರಿಯಲ್ಲಿ ಕೂಡ ಭಾಳಷ್ಟು ಅಪ್ಡೇಟ್ಸ್ ಇರುತ್ತೆ ಓಕೆ, ಅದ್ರ ಬಗ್ಗೆ ಕೂಡ ಅಪ್ಡೇಟ್ ನೀಡ್ತಾ ಇರ್ತೇವೆ. ಸೊ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.